ಮತಗಳ್ಳತನ ದೇಶಾದ್ಯಂತ ನಡೆಯುತ್ತಿದ್ದು, ಈ ಅಕ್ರಮದಲ್ಲಿ ಬಿಜೆಪಿ ಹಾಗೂ ಚುನಾವಣಾ ಆಯೋಗ ಜಂಟಿಯಾಗಿ ಶಾಮೀಲಾಗಿದೆ ಎಂದು ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಆರೋಪಿಸಿದರು. ಮತಗಳ್ಳತನದ ವಿರುದ್ಧ ಶನಿವಾರ ಸಹಕಾರ ನಗರದಲ್ಲಿರೋ ತಮ್ಮ ಗೃಹ ಕಚೇರಿಯಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಬಿಜೆಪಿಯ ಅಂಗಸಂಸ್ಥೆಯಂತೆ ಅದರ ಪಕ್ಷಪಾತೀಯ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ಪರಿಣಾಮವಾಗಿ ಇಡೀ ದೇಶದ ಚುನಾವಣಾ ಪ್ರಕ್ರಿಯೆಯೇ ಬುಡಮೇಲಾಗಿದೆ. ಚುನಾವಣಾ ವ್ಯವಸ್ಥೆಯಲ್ಲಿ ಅಕ್ರಮ ಎಸಗಿಬಿಟ್ಟರೆ ಬಿಜೆಪಿಯ ಗೆಲುವು ಸುಲಭ. ಹೀಗಾಗಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಜಂಟಿಯಾಗಿಯೇ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎಂದು ಕಿಡಿಕಾರಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ವಾಜೀದ್, ಕಾಂಗ್ರೆಸ್ ಮುಖಂಡರಾದ ಶ್ರೀ ಕೆ ಅಶೋಕನ್, ಶ್ರೀ ಎನ್ ಕೆ ಮಹೇಶ್ ಕುಮಾರ್, ಶ್ರೀ ಎನ್ ಶ್ರೀನಿವಾಸಯ್ಯ, ಶ್ರೀ ಎಂ ಜಯಗೋಪಾಲಗೌಡ, ಶ್ರೀ ಟಿ ಜಿ ಚಂದ್ರು, ಶ್ರೀ ದಾನೇಗೌಡ, ಶ್ರೀ ವಿ ವಿ ಪಾರ್ಥಿಭರಾಜನ್, ಶ್ರೀ ಪಿ ವಿ ಮಂಜುನಾಥ್ ಬಾಬು, ಶ್ರೀ ಆರ್ ಎಂ ಶ್ರೀನಿವಾಸ್, ಶ್ರೀ ಕಾರ್ಣಿಕ್ ರಾಜ್, ಶ್ರೀ ಡಿ ಬಿ ಸುರೇಶ್ ಗೌಡ, ಶ್ರೀ ಬಿ ಎಂ ನಾಗೇಶ್, ಶ್ರೀ ಬಿ ಆರ್ ಪ್ರವೀಣ್, ಶ್ರೀ ಶೂಕೂರ್ ಅಹಮದ್ ಖಾನ್, ಶ್ರೀ ಕಾರ್ತಿಕ್, ಶ್ರೀ ಜೈಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು. ನೀವು ಶಾಮೀಲಾಗಿದ್ದೀರಾ. ನಿಮ್ಮ ಒಂದು ಪೊಲ್ಯೂಷನ್ ಅಂದ್ರೆ ಶಾಮೀಲ್ನಿಂದ ಈ ವೋಟರ್ ಲಿಸ್ಟ್ ಅಲ್ಲಿ ಅಕ್ರಮಗಳು ಆಗ್ತಾ ಇದ್ದಾವೆ. ವೋಟರ್ ಲಿಸ್ಟ್ ಅಲ್ಲಿ ಅಕ್ರಮ ಆದ್ರೆ ಇನ್ನು ಎಲೆಕ್ಷನ್ ಅಲ್ಲೂ ಅಕ್ರಮ ಆದಂಗೆ. ಎಲೆಕ್ಷನ್ ಅಲ್ಲಿ ಅಕ್ರಮ ಆದ್ರೆ ಆ ಎಲೆಕ್ಷನ್ ಏನ್ ಮಾನ್ಯತೆ ಇರುತ್ತೆ? ಸೊ ಹಾಗಾಗಿ ಇಡೀ ಪ್ರಜಾಪ್ರಭುತ್ವನೇ ಇದರಿಂದ ಕುಸಿದು ಹೋಗುತ್ತೆ. ಹಾಗಾಗಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಮೇಲೆ ನಾವೆಲ್ಲ ಒತ್ತಡ ಹಾಕಬೇಕು. ಅಂದ್ರೆ ಈ ವೋಟ್ ಚಳವಳಿ ಕ್ಯಾಂಪೇನ್ ಮುಖಾಂತರ ಈ ವೋಟರ್ ಲಿಸ್ಟ್ ಅನ್ನ ಅಕ್ರಮಗಳ ವಿರುದ್ಧವಾಗಿ ನಾವು ಅಭಿಯಾನವನ್ನ ನಡೆಸಬೇಕಾಗಿದೆ. ಅದಕ್ಕೆ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಅನ್ನ ಎಐಸಿಸಿನವರು ನಮಗೆ ಕೊಟ್ಟಿದ್ದಾರೆ, ಕೆಪಿಸಿಸಿನವರು ಕೂಡ ಕೊಟ್ಟಿದ್ದಾರೆ. ಅದನ್ನ ಇವತ್ತು ಎಲ್ಲ ಕಡೆ ಮಾಡುವಂತಹದ್ದು ಇವತ್ತು ಅದನ್ನ ಮಾಡಲೇಬೇಕು ಅಂತ ಎಲ್ಲರಿಗೂ ಕೂಡ ತಿಳುವಳಿಕೆ ಮಾಡೋದಕ್ಕೆ ಮತ್ತು ಮನವಿ ಮಾಡೋದಕ್ಕೆ ಸಾಧ್ಯ ಸ್ವಲ್ಪ ಈಗ ಎಲೆಕ್ಷನ್ಗಳು ಹಿಂದೆ ಇರೋದ್ರಿಂದ ನಾವೆಲ್ಲ ಅಲರ್ಟ್ ಆಗ್ಬೇಕು, ಈಗಲಿಂದಾನೇ ಆಕ್ಟಿವ್ ಆಗಬೇಕು. ಆವಾಗ ಮಾತ್ರ ಎಲೆಕ್ಷನ್ಗಳನ್ನ ಫೇಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕ್ಷೇತ್ರದಲ್ಲಿ ಈ ಜಿಬಿಎ ವ್ಯಾಪ್ತಿಗೆ 14 ವಾರ್ಡ್ ಬರುತ್ತೆ. ಪ್ಲಸ್ ಜಿಲ್ಲಾ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿಗಳು, ತಾಲೂಕ್ ಪಂಚಾಯಿತಿಗಳು, ಇವೆಲ್ಲಾನು ಕೂಡ ಇನ್ನು 6 ತಿಂಗಳಲ್ಲಿ ಮಾಡಬೇಕು ಅಂದ್ರೆ ಪಕ್ಷ ಸ್ವಲ್ಪ ನಾವು ಆಕ್ಟಿವೇಟ್ ಮಾಡಬೇಕಾಗುತ್ತೆ. ನೀವು ಎಲ್ಲ ರೀತಿಯಲ್ಲಿ ಸರ್ಕಾರವನ್ನ ಎಲ್ಲ ಕೊಡ್ತಾ ಬಂದಿದ್ದೀರಾ. ನಾನು ಸ್ವಲ್ಪ ಇತ್ತೀಚೆಗೆ ಕೆಲಸದ ಒತ್ತಡ ಜಾಸ್ತಿಯಾಗಿ ಸ್ವಲ್ಪ ಇದ್ರೂ ಕೂಡ ಅವರು ಎಲ್ಲ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ಸರ್ಕಾರವನ್ನು ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಾ. ನಿಮ್ಮ ಸರ್ಕಾರಕ್ಕೆ ನಾವು ಎಷ್ಟು ಋಣಿಯಾಗಿರೋದು ಕೂಡ ಸಾಲದು. ಆದ್ರೆ ಸ್ವಲ್ಪ ನಾವು ಆಕ್ಟಿವ್ ಆಗಬೇಕು, ಗ್ರೌಂಡ್ ಲೆವೆಲ್ ಅಲ್ಲಿ ಆಕ್ಟಿವ್ ಆಗಬೇಕು. ಅದಿಲ್ಲದೆ ಹೋದ್ರೆ ನಿಮ್ಗೂ ತೊಂದರೆ, ನನಗೂ ತೊಂದರೆ, ಇಬ್ಬರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಯಾರು ನಾಳೆ ಕಾರ್ಪೊರೇಷನ್ ಎಲೆಕ್ಷನ್ ಕೆಲವರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ ಗ್ರೌಂಡ್ ಅಲ್ಲಿ. ಎಲ್ಲರ ಬಗ್ಗೆನೂ ನಾವು ಒಂದೇ ತಕಡಿಯಲ್ಲಿ ಕೂಡಕ್ಕಾಗಲ್ಲ. ಇನ್ನು ಕೆಲವರು ಬರೀ ಏನು ಕಾಂಗ್ರೆಸ್ ಪಾರ್ಟಿಗೆ ಬಿಲ್ವಾನ್ ಕೊಡಿ ಅಂತ ಅರ್ಜಿ ಕೊಡೋಕೆ ಒಂದು ದೊಡ್ಡ ಮನೆಗೆ ಹೋಗಿ ಸಂಘ ಮಾಡಿ ಹೋಗಿ ಯಾರಿದೆ ಯಾರಿಲ್ಲ, ಎಷ್ಟೋ ಜನ ಮನೆಗಳಿದೆ ಅವರೆಲ್ಲ ಬೇರೆ ಗುಂಪು ಭಾಗ್ಯಪಡಿಗಳಿಲ್ಲ. ಅವ್ರು ಓಟ್ ಮಾಡಿಸ್ಕೊಂಡೇ ಇದ್ದಿತ್ತು. ಸೀರೆ ನಾವು ಹೋದಾಗ ಕೂಡ ಅವರೆಲ್ಲ ಹೂವು ಅಂತ ಹೇಳ್ತಾರೆ, ಏನು ಬೇಕು ತಗೊಳ್ತಾರೆ, ಅವ್ರು ಅನುಕೂಲ ಏನು ಬೇಕು ಎಲ್ಲ ಮಾಡ್ಕೊಳ್ತಾರೆ. ಮತ್ತು ಓಟ್ ಬಂದಾಗ ಮಾತ್ರ ಅವ್ರು ಅಲ್ಲೇ ಆಗ್ತಾರೆ. ನಾವು ಯಾವ ಮನೆಗೂ ಹೋಗಿ ನಾವು ಲಿಸ್ಟ್ ಮಾಡಿದಾಗ ಓಟ್ ಲಿಸ್ಟ್ ಮಾಡಿದಾಗ ಏನು ಯಾರು ಏನು ಅಂತ ಎಲ್ಲರೂ ಕೂಡ ಸ್ವಚ್ಛ ಆಗ್ತಾರೆ. ನಮಗೆ ಕಾರ್ಪೊರೇಷನ್ ಆಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತ್ ಓಟ್ ಕೇಳೋದು ಕೂಡ ನಮಗೂ ಕೂಡ ಅನುಕೂಲ ಆಗುತ್ತೆ. ಇದರಲ್ಲಿ ಪ್ರಮುಖ ಪಾತ್ರ ವಹಿಸೋದು ಯಾರು ಅಂದರೆ PA ಮತ್ತು ಬೂತ್ ಏಜೆಂಟ್ಗಳು. ಈ ಬೂತ್ ಏಜೆಂಟ್ಗಳು ಅವರು ಆ ರೋಡಲ್ಲಿ ಪ್ರತಿಯೊಬ್ಬರು ಗೊತ್ತಿರೋ ಥರ ಅವ್ರ ಮನೆಗೂ ಏನೋ